ಇನ್ನು ಎಷ್ಟೊತ್ತಾಗುತ್ತೆ ಹೇಮಂತವ್ರೆ? ಅರ್ಧ ಗಂಟೆಲಿ ಆಗೋಗುತ್ತಾ? ಅಭಿಷೇಕ್ ಅವ್ರು ಬರೋಷ್ಟರಲ್ಲಿ ಆಗುತ್ತೆ. ಅಭಿಷೇಕ್ ಅವ್ರು ಬರೋ ಮಕ್ಕಳು ತಲೆ ಕೂತು ಉದುರ್ತದೆ, ಈಚೆ ಬಚ್ಕೊಬಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅವಿ ಬರ್ತಡೆಗೆ ಅಂತ ಅಂದ್ಬಿಟ್ಟು ಇವಾಗ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ಮಂಜುಗೆ ಒಂದು ಸ್ವಲ್ಪ ಸ್ವಾಮಿ ಅಂಕಲ್ ಕೂಡ ಹೆಲ್ಪ್ ಮಾಡಿಕೊಟ್ರು, ಸೊ ದಟ್ ಬೇಗ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ 1 hour ಆಯಿತು ಎಲ್ಲನೂ ಕಂಪ್ಲೀಟಾಗಿ ರೆಡಿ ಆಗೋದಕ್ಕೆ. ಆ್ಯಂಡ್ ಇನ್ನೂ ಅಭಿ ಬರೋದಕ್ಕೆ ಟೈಮ್ ಇತ್ತಲ್ವ, ಸೊ ಹಾಗಾಗಿ ಆರಾಮಾಗೆ ಕೂಲಾಗಿ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಜಾಮೂನ್ ಮಾಡಿದರು ಸ್ವೀಟಿಗೆ ಅಂತ. ಇನ್ನು ನಮ್ಮದು ಕೂಡ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಅವರು ಜಾಮೂನ್ ಪ್ರಿಪೇರ್ ಮಾಡೋದಕ್ಕೆ ಇಟ್ಕೊಂಡ್ರು. ಇನ್ನು ಸಿರಿಗೆ ನಾನು ಇವತ್ತು ಸರಿನ ತಿನ್ನಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು. ಬೆಳಗ್ಗೆ ಒಂದು ಸ್ವಲ್ಪ ತಿನ್ನಿಸಿದ್ದೆ, ನೋಡೋಣ ತಿಂದರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಸಂಜೆಗೆ ಅಂತ ಅಂದ್ಬಿಟ್ಟು. ಬಟ್ ಪಾಪು ಚೆನ್ನಾಗಿ ತಿಂದಿದ್ಲು ಅಲ್ವಾ, ಹಾಗಾಗಿ ಸಂಜೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ. ನಾನು ಈ ಕಡೆ ಸರಿ ತಿನ್ನಿಸ್ತಾ ಇದ್ದೆ, ಈ ಕಡೆ ಎಲ್ಲ ಡೆಕೋರೇಷನ್ ಮಾಡ್ಕೋತಾ ಇದ್ರು. ಇನ್ನು ಲಾಸ್ಟ್ ಒಂದು ಬ್ಲಾಗಲ್ಲಿ ಒಬ್ಬರು ಕೇಳಿದರು, ಪಾಪುಗೆ ಇವಾಗ ಎಷ್ಟು ಮಂತ್ಸ್ ಇಷ್ಟು ಬೇಗ ಸಾಲಿಡ್ ಶುರು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಪಾಪುಗೆ ಈಗ ಇನ್ನೇನು 11ನೇ ತಾರೀಕು ಬಂದರೆ 5 months ಆಗುತ್ತೆ. ಸೊ ಇನ್ನೇನು ಸಾಲಿಡ್ ಶುರು ಮಾಡ್ಬೋದು. ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಏನು ಕೊಡ್ತಾ ಇಲ್ಲ, ಸ್ವಲ್ಪನೇ ಕೊಡ್ತಾ ಇರೋದು. ಒಂದೇ ಸಲ ಪಾಪುಗೆ ಜಾಸ್ತಿ ಕೊಟ್ಟರೆ ಅಡ್ಜಸ್ಟ್ ಕೂಡ ಆಗಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅನ್ನೋದಕ್ಕೋಸ್ಕರ. ಇನ್ನು ಒಬ್ಬರು ಕೇಳಿದರು, ಅನ್ನಪ್ರಾಶನ ಮಾಡಿಸಲ್ವಾ ಅಂತ ಅಂದ್ಬಿಟ್ಟು. ನಾನು ಅಪ್ಪುಗೂ ಏನು ಅನ್ನಪ್ರಾಶನ ಮಾಡಿಸಿರ್ಲಿಲ್ಲ, ಸೊ ಡೈರೆಕ್ಟಾಗಿ ಹೀಗೆ ಒಂದಿನ ಸಾಲಿಡ್ನ ಸ್ಟಾರ್ಟ್ ಮಾಡಿದ್ದು. ಸೊ ಸಿರಿಗೂ ಹಾಗೆ ಆಯಿತು. ನಾನು ಆ್ಯಕ್ಚುಲಾಗಿ 6 ತಿಂಗಳು ಆಗೋಗ್ಬಿಡ್ಲಿ ಆಮೇಲೆ ಸಾಲಿಡ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅಜ್ಜಿ ಮನೆಗೆ ಹೋದಾಗ ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಕೂಡ ಹೇಳ್ತಾಯಿದ್ರು, ಸಾಲಿಡ್ ಶುರು ಮಾಡು, ಇನ್ನೂ ಎಷ್ಟು ದಿನ ತೊಗೊಳ್ತೀಯಾ ಅಂತ. ಸೊ ಹಾಗಾಗಿ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಪಾಪುಗೆ ತಿನ್ನಿಸಿದ್ದು. ಬಟ್ ಅವಳು ಇಷ್ಟಪಟ್ಟು ತಿನ್ನಲಲ್ವ, ಸರಿ ಅಂತ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಏನೂ ಕೊಡ್ತಲ್ಲ, ಸ್ವಲ್ಪ ಕೊಡ್ತಾಯಿದ್ದೀನಿ ಅಷ್ಟೇ. ಇನ್ನಿವಾಗ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ, ಯಾವ ರೀತಿ ಕಾಣಿಸ್ತಾ ಇದೆ ಏನು ಅಂತ. ಇನ್ನೂ ಅಭಿ ಕೂಡ ಆಫೀಸಿಂದ ಬಂದಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ಬಿಡೋಣ. ಅವ್ನು ಬಂದಮೇಲೆ ಅವನಿಗೆ ಸರ್ಪ್ರೈಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಹಿಂಗೆಲ್ಲ ವಿಡಿಯೋ ತೊಗೊಂಡು ಹೊರಗಡೆ ಹೋಗಿ ನೋಡೋ ಅಷ್ಟೊತ್ತಿಗೆ ಅಭಿ ಕೂಡ ಬಂದಿದ್ದ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೊರಗಡೆನೇ ಅಭಿನ ನಿಲ್ಲಿಸಿ ವೆಯ್ಟ್ ಮಾಡಿಸ್ತಾಯಿದ್ರು. ಇನ್ನು ಹೊರಗಡೆ ಉಷಾಕ್ ಅವರು ಕೂಡ ಬಂದಿದ್ದರು. ಎಲ್ಲರೂ ಹೊರಗಡೆ ಕೂತ್ಕೊಂಡು ಹೀಗೆ ಮಾತಾಡ್ತಾಯಿದ್ರು. ಸೊ ನಾನು ಇಲ್ಲಿ ಒಳಗಡೆ ಆದಷ್ಟು ವಿಡಿಯೋಸ್ ಎಲ್ಲ ತೊಗೊಂಡೆ. ಅದಾದಮೇಲೆ ಅಭಿಗೆ ಅಂತ ಕೇಕ್ ತೊಗೊಂಡು ಬಂದಿದ್ದರು ಕಟ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಒಳಗಡೆ ಹೋಗಿ ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ, ಡೆಕೋರೇಷನ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಅದಾದಮೇಲೆ ಅಭಿಗೆ ಸರ್ಪ್ರೈಸ್ ಮಾಡಿದ್ವಿ. ಮಂಜು, ನನ್ನ ಮಗಳು ಬರ್ತಡೆಗೂ ಮಾಡ್ಕೊಡೋ. ಫುಲ್ ಬಬಲ್ ಎಲ್ಲ ಹಾಕ್ಬೋದು. ಬಬಲ್ ಫಾಗ್ ಮಿಷಿನ್ ಇದು. ಸೈಡ್ ಅಲ್ಲಿ ಇಕ್ಕಿದ್ರೆ ಮಿಷಿನ್ ಗೊತ್ತಾ ಇರುತ್ತೆ, ಬಬಲ್ ಒಳಗೆಲ್ಲ ಹೊಗೆ ಇರುತ್ತೆ. ಹಿಂಗ್ ಹೊಡೆದಾಗ ಫುಲ್ಲು ಹೊಗೆ ಹಿಂಗ್ ಬರ್ತಾ ಇರುತ್ತೆ. ಎಫೆಕ್ಟ್ ಮಾತ್ರ ಬೇರೆ ಲೆವೆಲ್ ಸಖತ್ತಾಗಿರುತ್ತಾ? ಸಾಕಾಗಿರುತ್ತೆ. ಇದೆಲ್ಲ ಅದ್ರ ಮಿಷಿನು ಸಖತ್ತು ಮಾತ್ರ. ಮಾಡ್ಕೊಡು ಚೆನ್ನಾಗಿ, ಓಕೆನಾ? ಅಪ್ಪು ಹಿಂದೆ ಬಾ.
ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡಿದ್ದಾಯಿತು. ಇನ್ನು ಹೊರಗಡೆ ಎಲ್ಲರಿಗೂ ಕೂಡ ಇವಾಗ ಕೇಕ್ನ ಸರ್ವ್ ಮಾಡ್ತಾ ಇದ್ದಾರೆ. ಇನ್ನು ಒಳಗಡೆ ನೋಡ್ಬೋದು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲ್ ಆಗಿ ನಾನು ಬಂದಿದ್ದು ಒಂಥರ ನನಗೆ ಖುಷಿನೇ ಆಯಿತು ಅಂತ ಹೇಳ್ಬೋದು. ಇನ್ನು ಇವಾಗ ಎಲ್ಲರಿಗೂ ಕೇಕ್ನ ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ಇನ್ನು ಒಳಗಡೆ ನೋಡ್ಬೋದು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ಜಾಮೂನ್ ಮಾಡಿದರು ಅಲ್ವಾ, ಜಾಮೂನ್ನ ಕೂಡ ಎಲ್ಲರಿಗೂ ಸರ್ವ್ ಮಾಡಿ ಕೊಟ್ಟರು. ಇನ್ನು ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಅವನು ಕೂಡ ಈ ಥರ ಎಲ್ಲ ಹೋಗಲ್ಲ ಅಲ್ವಾ, ಬಿಟ್ಟರೆ ನಮ್ಮನೆ ಇಲ್ಲಾಂದರೆ ನಮ್ಮ ಅಪ್ಪ ಅವ್ರ ಮನೆ ಇಷ್ಟೇ ಹೋಗೋದು. ಅವನ್ನ ಅಪರೂಪ ಈ ಥರ ಎಲ್ಲ ಕರ್ಕೊಂಬರೋದು. ಬಟ್ ಅವನು ಕೂಡ ತುಂಬಾ ಎಂಜಾಯ್ ಮಾಡ್ದ. ಇನ್ನು ಸಿರಿನ ಎತ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತಗೊಂಡೆ. ಚೆನ್ನಾಗಿ ಬಂತು ಎಲ್ಲ ಫೋಟೋಸು. ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಜಾಸ್ತಿ ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ. ಬಟ್ ಕಂಪ್ಲೀಟ್ ವಿಡಿಯೋ ತುಂಬ ಚೆನ್ನಾಗಿತ್ತು. ಇನ್ನು ಉಷಾಕ ಕೂಡ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡ್ರು. ಯಾಕಂದರೆ ನೆಕ್ಸ್ಟ್ ಮಂತ್ ಉಷಾಕನ ಬರ್ತ್ಡೇ ಕೂಡ ಇದೆ. ಆವಾಗ ನಾನು ಇದನ್ನು ಹಾಕ್ಕೊಳ್ತೀನಿ ಸ್ಟೇಟಸಲ್ಲಿ ಅಂತ ಅಂದ್ಬಿಟ್ಟು ಉಷಾಕ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ರು. ಚೆನ್ನಾಗಿ ಬಂತು. ನಾನು ಕೂಡ ಒಂದು ಸ್ವಲ್ಪ ಸಿರಿ ಜೊತೆಗೆ ಫೋಟೋಸ್ನೆಲ್ಲ ತೆಗೆಸ್ಕೊಂಡೆ, ಅದು ಕೂಡ ಚೆನ್ನಾಗಿ ಬಂತು. ಸಿರಿನ ಎತ್ಕೊಂಡು ಅಭಿ, ಶಶು, ನಮ್ಮ ಚಿಕ್ಕಮ್ಮ ಅವರು ಕೂಡ ಫೋಟೋಸ್ನ ತೆಗೆಸ್ಕೊಂಡ್ರು. ಪಾರ್ಟಿ ಅಲ್ಲಿ ಸ್ಟಾರ್ಟ್ ಆಗಿದ್ದೆ 9 o'clock ಹತ್ತಿರ 8:45 ಆಗಿತ್ತು. ಪ್ರಾಕ್ಟೀಸ್ ಈ ಸರಿ ಚೆನ್ನಾಗಿದೆ. ಇಲ್ಲ ಲೂಸ್ ಆಗೇ ಐತೆ ನೋಡು, ಅಳ್ಳಾಡ್ಸಿದ್ರು ಅಳ್ಳಾಡ್ತಾ ಇದೆ, ಅದಕ್ಕೆ ಒಂದೊಂದೇ ಬಿಟ್ಕೊತಾ ಇರೋದು. ಇಲ್ಲ ನೋಡಪ್ಪಾಜಿ ಹಂಗೆ ಕೈ ಬಿಡು ಕೆಳಗೆ. ಸಿರಿ ಸಿರಿಮಾ ಇಲ್ಲಿ ಅಚ್ಚೇವು ಕನ್ನಡದ ದೀಪ. ஹாய் காய்ஸ், நான் உங்களுக்கு தேவா தம்பியை பாண்டு பாட போறான். பாடு பாட போறான் தரு ಪಾರುದ ಅಂತ ಅರ್ಥ ಅಷ್ಟೇ. ಟೊಮೆಟೊ ತರಿಸ್ತಾನೆ, ನಾಳೆ ಪಾರ್ಸಲ್ ಮಾಡ್ತಾನೆ. ಅಭಿಷೇಕ್ ಹೇಗೆ? ಅಭಿಷೇಕ್ ಡೆಕೋರೇಷನ್ ಹೇಗಿತ್ತು? ಸೂಪರ್. ಏನ್ ಅನ್ನಿಸ್ತು? ಫುಲ್ ಮಜಾ ಇತ್ತು. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಓಕೆ. ಡೆಕೋರೇಷನ್ ಮಾಡಿದವ್ರು ಇವರೇ, ಹೇಮಂತ್ ಅವರು, ಡ್ರೀಮ್ ಲ್ಯಾಂಡ್ ಇವೆಂಟ್ಸ್ ಅವರು, ನಮ್ಮ ದೊಡ್ಡ ಮಾಮನ್ ಮಗ. ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ರೀಸನಬಲ್ ಪ್ರೈಸ್ ಎಲ್ಲ ಮಾಡ್ಕೊಡ್ತಾನೆ. ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಇವ್ರ ಚಾನೆಲ್ ಕಡೆಯಿಂದ ಬಂದ್ರೆ 10% ಡಿಸ್ಕೌಂಟ್. ನನಗೆ ಎಷ್ಟು ಡಿಸ್ಕೌಂಟ್ ಕೊಡ್ತೀಯ ಹೇಳು ಫಸ್ಟ್, ನಾನ್ ಮಾಡಿಸ್ಕೊಂತೀನಿ ನಿನ್ನ ಹತ್ರ. ಎಷ್ಟು ನೀವು ಎಷ್ಟು ಕೇಳ್ತೀರಾ ಅಷ್ಟು ಪರ್ಸೆಂಟ್ ಡಿಸ್ಕೌಂಟ್.
100%? ಹಾ ಅಷ್ಟ ಲಾಸ್ಟ್ ಅಲ್ಲ ಮಂಜು, ನನ್ನ ಕಡೆಯಿಂದ ಕಾಂಟ್ಯಾಕ್ಟ್ ಹೋಗಿರಲ್ವೇನೋ? 25% ಡಿಸ್ಕೌಂಟ್. ಆಯ್ತು ಬಿಡು, ನಾನು ನಿಂಗೆ 25% ಡಿಸ್ಕೌಂಟು ಬೇಡ, ನಾನು 100% ಕೊಟ್ಬಿಟ್ಟೆ ಮಾಡಿಸ್ಕೊಂತೀನಿ. 100% ದುಡ್ಡು ಕೊಟ್ಬಿಟ್ಟೆ ಮಾಡಿಸ್ಕೊಂತೀನಿ. ಓಕೆ ಸಿರಿ, ಡೋಂಟ್ ಕ್ರೈ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಮೊಸಪ್ಪು ಸಾಂಬಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೊಪ್ಪುಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಒಂದಷ್ಟು ಸೊಪ್ಪೆಲ್ಲ ಇತ್ತು, ಅರವೆ ಸೊಪ್ಪು ಎಲ್ಲನೂ. ಸೊ ಅದನ್ನೆಲ್ಲ ಈ ಥರ ಏನಾದರೂ ಸೊಪ್ಪು ಸಾಂಬಾರು ಮಾಡೋ ಟೈಮಲ್ಲಿ ಕಿತ್ಕೊಳ್ತಾರೆ, ಎಕ್ಸ್ಟ್ರಾ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾನು ಕೂಡ ಒಂದು ಸ್ವಲ್ಪ ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸೊಪ್ಪನ್ನ ಕೂಡ ಬಿಡಿಸ್ಕೊಳ್ತಾ ಇದ್ದೆ. ಫಸ್ಟ್ ಅವಾಗೆಲ್ಲನೂ ಕೂಡ ಅಂದರೆ ಮದುವೆಗೂ ಮುಂಚೆ ಅಜ್ಜಿ ಮನೆಯಲ್ಲಿ ಇದ್ನಲ್ವ, ಅವಾಗಲೂ ಕೂಡ ಅಷ್ಟೇ ಈ ಥರ ಏನಾದರೂ ಸೊಪ್ಪು ಸಾಂಬಾರು ಮಾಡಬೇಕು ಅಂದರೆ ನಮ್ಮ ಅಜ್ಜಿ ಮೇಲ್ಗಡೆ ಹೋಗೋರು, ಏನೆಲ್ಲ ಸೊಪ್ಪಿದೆ ಅದನ್ನೆಲ್ಲ ಬಿಡಿಸ್ಕೊಂಡು ತೊಗೊಂಡು ಬರೋರು. ಈ ಸೊಪ್ಪು ಸಾಂಬಾರ್ಗೆ ಹಾಕೋ ಅಂಥದ್ದು ಹುಳಿ ಸೊಪ್ಪು ಇಂಥದ್ದೆಲ್ಲ ಕೂಡ ಇರುತ್ತಲ್ವ ಪಾಟಲ್ಲಿ, ಸೊ ಅದನ್ನೆಲ್ಲ ಬಿಡಿಸ್ಕೊಳ್ಳೋರು. ಇವಾಗಲೂ ಕೂಡ ಅಷ್ಟೇ ಯಾವುದೆಲ್ಲ ಮೊಸಪ್ಪು ಸಾರಿಗೆ ಹಾಕ್ತಾರೆ ಅದೆಲ್ಲ ಸೊಪ್ಪುಗಳು ತುಂಬ ಜಾಸ್ತಿನೇ ಇತ್ತು. ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಹೊರಗಡೆಯಿಂದ ಒಂದು 2 ಕಟ್ಟು ಸೊಪ್ಪೇನು ತೊಗೊಂಬರ್ತೀವಿ ಅಷ್ಟು ಸೊಪ್ಪಿತ್ತು ಅಂತ ಹೇಳ್ಬೋದು. ನೋಡಿಕೊಂಡು ಬಿಡಿಸ್ಕೋಬೇಕು. ಸೊ ಎಲ್ಲ ಬಿಡಿಸ್ಕೊಂಡ್ವಿ. ಈ ಥರ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಲೆಲ್ಲ ಸೊಪ್ಪುಗಳನ್ನ ಬಿಡಿಸ್ಕೊಂಡ್ವಿ. ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇಲ್ಲಿ ನನಗೆ ಶಿಶಿರ್ ವಿಡಿಯೋ ಮಾಡ್ಕೊಡ್ತಾ ಇದ್ದಾನೆ. ಒಳಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದ. ನಾನು ಸ್ವಲ್ಪ ಬರ್ತೀಯಾ ವಿಡಿಯೋ ಮಾಡ್ಕೊಡ್ತೀಯ ಅಂತಿದ್ದ ತಕ್ಷಣ ಪಾಪ ಬಂದು ವಿಡಿಯೋ ಮಾಡಿಕೊಟ್ಟ. ತುಂಬ ಖುಷಿ ಆಯಿತು. ಇನ್ನು ತಿಂಡಿ ಕೂಡ ಆಗಿರಲಿಲ್ಲ ನಮ್ಮದು. ಫಸ್ಟ್ ನಮ್ಮ ಅಜ್ಜಿ ಸೊಪ್ಪೆಲ್ಲ ಕಿತ್ಕೊಳ್ತಾ ಇದ್ದಾರಲ್ಲ, ಕಿತ್ಕೊಳ್ಳಿ ನಾನು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ, ಅದಾದಮೇಲೆ ತಿಂಡಿ ತಿನ್ನೋಣ ಅನ್ನೋದಕ್ಕೋಸ್ಕರ. ಇನ್ನು ಬೆಳಗಿನ ಜಾವ ಅಂತೂ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಟೆರೆಸ್ ತುಂಬ ಈ ಥರ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಅದಕ್ಕೂ ಏನೋ ತುಂಬ ಒಂಥರ ಫ್ರೆಶ್ ಫೀಲ್ ಬರುತ್ತೆ ಅಂತ ಹೇಳ್ಬೋದು ಅಲ್ಲಿದ್ದಾಗ. ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಹೀಗೆ ಮಾತಾಡಿಕೊಂಡು ನಮ್ಮ ಅಜ್ಜಿ ಜೊತೆ ಸೊಪ್ಪೆಲ್ಲ ತೊಗೊಂಡೆ. ಇನ್ನು ನಾನು ಇವತ್ತೇ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರೆ ನಮ್ಮ ಅಜ್ಜಿ ಬೇಡ, ಇವತ್ತೇನು ಮಂಗಳವಾರ ಹೋಗ್ತೀಯಾ, ನಾಳೆ ಹೋಗುವಂತೆ ಬಿಡು ಅಂತ ಅಂದ್ಬಿಟ್ಟು ಹೇಳಿದ್ರು. ನಮ್ಮ ಮನೆಗೆ ನಮ್ಮ ಅಜ್ಜಿ ಬಂದಾಗ ಮಂಗಳವಾರ ಶುಕ್ರವಾರ ಏನೂ ನೋಡಲ್ಲ. ಒಂದೊಂದು ಸತಿ ಟೈಮ್ ಇದ್ದರೆ ಇಲ್ಲ ಅಮ್ಮ ಅದು ಇದು ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊರಟ್ಬಿಡ್ತಾರೆ. ನಾನು ಅದೇ ಹೇಳ್ತಾಯಿದ್ದೆ, ನಮ್ಮ ಮನೆಗೆ ಬಂದಾಗ ಮಾತ್ರ ಹೋಗ್ಬಿಡ್ತೀರಾ, ಇವಾಗ ನನಗೆ ಮಾತ್ರ ಹೇಳ್ತಿದ್ದೀರಾ ಮಂಗಳವಾರ ಶುಕ್ರವಾರ ಹೋಗಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ನಮ್ಮ ಅಜ್ಜಿ ಏನಾಗಲ್ಲ ಇವತ್ತು ಒಂದಿನ ಇರು ನಾಳೆ ಹೋಗುವಂತೆ ಅಂತ ಹೇಳ್ತಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವತ್ತಿನ ದಿನ ಉಳ್ಕೊಂಡಿದ್ದಾಯಿತು. ಇನ್ನು ಜೀವನ್ ಅಂತೂ ಅವರು ನೈಟೇ ಕೇಳಿದರು ಯಾವಾಗ ಬರ್ತೀಯಾ ಅಂತ ಅಂದ್ಬಿಟ್ಟು, ಯಾಕಂದರೆ ಅವ್ರಿಗೂ ಹುಷಾರಿರಲಿಲ್ಲ, ಒಂದು ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಹೇಳ್ತಿದ್ರು. ಸೊ ನಾನು ಮಂಗಳವಾರ ಬಂದ್ಬಿಡ್ತೀನಿ ಅಂತಲೇ ಹೋಗಿದ್ದು. ನೋಡಿದ್ರೆ ಅಮ್ಮ ಈ ಥರ ಹೇಳ್ತಿದ್ದಾರೆ ಬುಧವಾರ ಹೋಗು ಅಂತ. ನಾನು ನಾಳೆ ಬರ್ತೀನಿ ಬಿಡಿಗೆ ಅಂತ ಹೇಳಿದೆ. ಜೀವನ್ ಸರಿ ನಿನ್ಗೆ ಹೇಗೆ ಅನುಕೂಲ ಆಗುತ್ತೆ ಹಂಗೆ ಅಂತ ಅಂದರು. ನಾನು ಸರಿ ಅಂತ ಅವತ್ತಿನ ದಿನ ಇದ್ದಿದ್ದಾಯಿತು. ಜೊತೆಗೆ ಹಿಂದಿನ ದಿನವೇ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲಿಗೆ ಅಂದರೆ ಮಲ್ಲೇಶ್ವರಮಿಗೆ. ಬಟ್ ಆಗಲಿಲ್ಲ, ಯಾಕಂದರೆ ಬರ್ತಡೇ ಪಿಝಿ ಅದು ಇದು ಅಂತ ಅಂದ್ಬಿಟ್ಟು ಅದೇ ಆಗೋಯಿತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಆಗಿದೆ. ಎಲ್ಲಿಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಸಂಜೆ ಮೇಲೆ ಹೋಗೋಣ ಅಂತ, ಯಾಕಂದರೆ ಇವಾಗ ಮಧ್ಯಾಹ್ನ ಸಖತ್ತು ಬಿಸಿಲಿರುತ್ತೆ. ಇವಾಗ ರೆಡಿಯಾಗಿ ನಿಜ ಪಾಪುನ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಪಾಪುನಂತೂ ಇಲ್ಲಿ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಅವಳನ್ನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ನಾವು ರೆಡಿಯಾಗಿ ಊಟ ಎಲ್ಲ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ 4 ಗಂಟೆ ಆಗೋಗ್ಬಿಟ್ಟಿತ್ತು. ಫುಲ್ಲು ಮೋಡ ಬೇರೆ ಆಗೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಅಲ್ಲಿ ಹನಿ ಕೂಡ ಬಿದ್ದು ಮಳೆ ಕೂಡ ಬಂದಿತ್ತು. ಸೊ ಪಾಪುನ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬಿಟ್ಬಿಟ್ಟು ಹೋದರೆ ಏನು ಗೊತ್ತಾ, ಮತ್ತೆ ಅವಳ ಹತ್ರ ಎಲ್ಲ ಆಗೋಲ್ಲ ಮೇಂಟೈನ್ ಮಾಡೋದಕ್ಕೆ. ನಾನು ಕರ್ಕೊಂಡು ಹೋದರೆ ಹೇಗೋ ನಾನು ಇರ್ತೀನಿ, ನಾನು ನೋಡ್ಕೊತೀನಿ. ಸೊ ಹಾಗಾಗಿ ಪಾಪುನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾನು, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡ ಮಾಮನ ಮಗಳು ರಕ್ಷಾ 3 ಜನ ಕೂಡ ಹೋಗ್ತಾ ಇರೋವಂಥದ್ದು ಮಲ್ಲೇಶ್ವರಂಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು, ನಮ್ಮ ಚಿಕ್ಕಮ್ಮ, ರಕ್ಷು, ಆಮೇಲೆ ಪಾಪು ಇಷ್ಟು ಜನ ಕೂಡ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಆವಾಗಲೇ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು, ಬಟ್ ಮಳೆ ಬರ್ತಾಯಿತ್ತು, ಹಾಗಾಗಿ ಹೋಗಲಿಲ್ಲ. ಇವಾಗ ಹೊರಡ್ತಾ ಇದ್ದೀವಿ. ಆಟೋ ಬುಕ್ ಮಾಡಿಕೊಂಡು ಆಟೋನಲ್ಲಿ ಹೋಗೋಣ ಅಂತ. ಸೊ ಬನ್ನಿ, ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಸೊ ಪಾಪುನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲ ಇರೋ ಥರ ಇದ್ದಿದ್ರೆ ಬಿಟ್ಟು ಹೋಗ್ತಾ ಇದ್ವಿ ಮನೇಲಿ. ಸ್ವಲ್ಪ ಹೊತ್ತಿನ ಕೆಲಸ, ಬೇಗ ಬಂದ್ಬಿಡ್ಬೋದು, ಹಾಗಾಗಿ ಹೋಗೋಣ.
ಇನ್ನು ಆಟೋ ಅಂತೂ ಬೇಗನೆ ಬಂತು. ಬುಕ್ ಮಾಡಿದ ತಕ್ಷಣ ಇನ್ನೊಂದು 5 ನಿಮಿಷಕ್ಕೆಲ್ಲ ಬಂದೇ ಬಿಡ್ತು. ಒಂದೊಂದ್ಸಲಿ ಅಂತೂ 10 ನಿಮಿಷ 15 ನಿಮಿಷ ತೊಗೊಳುತ್ತೆ. ಬಟ್ ಇವಾಗ ಬೇಗನೆ ಬಂದ್ಬಿಡುತ್ತೆ. ಇನ್ನು ಬಂದಿದ್ದ ತಕ್ಷಣ ಆಟೋ ನಾವು ಹೊರಟಿದ್ದು ಮಲ್ಲೇಶ್ವರಂಗೆ, ವೆಂಕಟೇಶ್ವರ ಟೆಕ್ಸ್ಟೈಲ್ಸಿಗೆ. ಲಾಸ್ಟ್ ಟೈಮೇ ಅಂದ್ಕೊಂಡಿದ್ವಿ ನಾವು ವೆಂಕಟೇಶ್ವರ ಟೆಕ್ಸ್ಟೈಲ್ಸಿಗೆ ಹೋಗೋಣ ಅಂತ, ಯಾಕಂದರೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಇನ್ನರ್ಸ್ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ಇವಾಗ ಬಂದಿದ್ದೀವಿ ಇಲ್ಲಿಗೆ. ಸೊ ನಮ್ಮ ಚಿಕ್ಕಮ್ಮ ಅಂತೂ ಸುಮಾರು ವರ್ಷಗಳಿಂದನೇ ಹೇಳ್ತಿದ್ದಾರೆ ಹೋಗೋಣ ಅಂತ. ಲಾಸ್ಟ್ ಟೈಮ್ ಬಂದಾಗ ಅವರೇನು ತೊಗೊಳೋದಕ್ಕಾಗಲಿಲ್ಲ. ಸೊ ಈ ಸತಿ ಹೋದಾಗ ಕಂಪ್ಲೀಟಾಗಿ ನೋಡಿಕೊಂಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿರೋ ಅಂಥದ್ದು. ಸೊ ಫಸ್ಟಿಗೆ ಏನೆಲ್ಲ ಬೇಕು ಎಲ್ಲ ತೊಗೊಂಡಿದ್ದಾಯಿತು. ಹಾಗೆ ಇವಾಗ ಏನೆಲ್ಲ ಇದೆ ಅಂತ ಹಾಗೆ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಮತ್ತು ನಾವೇನೆಲ್ಲ ತೊಗೊಂಡಿದ್ವಿ ಅದನ್ನು ಕೂಡ ಟ್ರಯಲ್ ಮಾಡಬೇಕಾಗಿತ್ತು. ಸೊ ಟ್ರಯಲ್ ಕೂಡ ನೋಡೋಣ, ಆಮೇಲೆ ಬೈ ಮಾಡಿದ್ರೆ ಅದೊಂಥರ. ಸುಮ್ಮನೆ ಬ್ಲೈಂಡಾಗಿ ತೊಗೊಂಡ್ಬಿಟ್ಟು ಆಮೇಲೆ ಏನೂ ಆಗಲಿಲ್ಲ ಅಂತಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಆದಂಗೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸತಿ ಅದೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ತೊಗೊಂಡು ಮೇಲ್ಗಡೆ ಬಂದ್ವಿ. ಇನ್ನು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ವೆಸಲ್ಸ್ ಎಲ್ಲ ಇಟ್ಟಿದ್ರು. ನಾನು ಲಾಸ್ಟ್ ಟೈಮ್ ಒಂದು ಬಾಣಲಿನ ತೊಗೊಂಡಿದ್ದೆ, ಒಂದು ಚಿಕ್ಕ ಸೈಜು, ಒಂದು ಸ್ವಲ್ಪ ದೊಡ್ಡ ಸೈಜು, 2 ಸೈಜ್ ಕೂಡ ತೊಗೊಂಡಿದ್ದೆ. ಸೊ ನಮ್ಮ ಚಿಕ್ಕಮ್ಮಂಗೆ ಹೇಳ್ತಾ ಇದ್ದೆ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ನಿಜ ಹೇಳ್ತೀನಿ, ವರ್ತ್ ಬಾಯಿಂಗ್ ಅಂತ ಹೇಳ್ಬೋದು. ನಿಜ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾವೇನಾದರೂ ಮನೆಯಲ್ಲಿ ಜಾಸ್ತಿ ಜನ ಬಂದಾಗ ಅಡುಗೆ ಮಾಡಬೇಕು ಅಂತಂದ್ರೂ ಕೂಡ ಚೆನ್ನಾಗಿರುತ್ತೆ. ಸಿಂಪಲಾಗಿ ಏನಾದರೂ ಎಗ್ ರೈಸು ಆ ಥರದ್ದೆಲ್ಲ ಮಾಡಬೇಕು, ಉಪ್ಪಿಟ್ಟೆಲ್ಲ ಮಾಡಬೇಕು ಅಂತಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನಗೆ ಈ ಇಂಡೇಲಿಯಮ್ದು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ. ಸ್ಟೀಲ್ ಪಾತ್ರೆಗಳು ಇವೆಲ್ಲ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಒಂದೊಂದಾಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವಾಗವಾಗ ನೋಡಿಕೊಂಡು ತೊಗೊತೀನಿ. ಇನ್ನು ಇವಾಗ ಏನು ಟೀ ಶರ್ಟು ಎಲ್ಲ ಬೇಕು ಅಂತ ಅಂದ್ಬಿಟ್ಟು ರಕ್ಷು ಕೂಡ ನೋಡ್ತಾ ಇದ್ಲು. ನಾನು ಫಸ್ಟಿಗೆ ಪಾಪುಗೆ ಏನು ಬೇಕು ಎಲ್ಲ ತೊಗೊಂಡ್ಬಿಟ್ಟೆ. ಅಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದು 3-4 ಟೀ ಶರ್ಟ್ ಏನೋ ತೊಗೊಂಡೆ ಪಾಪುಗೆ ಅಂತ. ಇನ್ನು ಅವಳು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ಲು. ಆಮೇಲೆ ಒಂದು 2 hours ಆದಮೇಲೆ ಎದ್ಬಿಟ್ಲು. ಸೊ ಎದ್ಮೇಲೆ ಎಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದಾರೆ ನನ್ನನ್ನು ಅಂತ ಅಂದ್ಬಿಟ್ಟು ತುಂಬ ಆಶ್ಚರ್ಯದಿಂದ ನೋಡ್ತಾಯಿದ್ಲು. ಆಮೇಲೆ ನಮ್ಮದು ಕೂಡ ಅಷ್ಟೊತ್ತಿಗೆ ಶಾಪಿಂಗ್ ಎಲ್ಲ ಮುಗ್ದಿತ್ತು. ಇವಾಗ ಬಿಲ್ಲಿಂಗ್ ಎಲ್ಲ ಮಾಡಿಸ್ಬಿಟ್ಟು ನಾವು ಕೂಡ ಹೊರಗಡೆ ಬಂದ್ವಿ. ಸೊ ಮಲ್ಲೇಶ್ವರಂ ಸಂಜೆ ಟೈಮ್ ನೋಡಿ ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ನಾನು ನನ್ನ ತಂಗಿ ಮದುವೆಗಿಂತ ಮುಂಚೆ ತುಂಬ ಮಲ್ಲೇಶ್ವರಂ ಶಾಪಿಂಗ್ ಅಂತ ಬರ್ತಾಯಿದ್ವಿ. ಬಟ್ ಇವಾಗ ಅಲ್ವಾ ಯಾವ ಶಾಪಿಂಗು ಹೋಗಲ್ಲ, ಏನೂ ಹೋಗಲ್ಲ. ನಾನು ನನ್ನ ತಂಗಿಗೆ ಟೈಮೇ ಸಿಗಲ್ಲ ಹೋಗೋದಕ್ಕೆ ಆ ಥರದ್ದೆಲ್ಲ. ಬಟ್ ನಿಜ ಆ ಟೈಮ್ ನಾವು ತುಂಬಾ ಮಿಸ್ ಮಾಡ್ಕೊತೀನಿ. ನಾನಾಗಲಿ ಪ್ರಿಯಾಂಕಾ ಆಗಲಿ ಏನೇ ಇದ್ರೂ ಕೂಡ ನಾವು ಫಸ್ಟಿಗೆ ಹೋಗ್ತಾ ಇದ್ದಿದ್ದೆ ಮಲ್ಲೇಶ್ವರಂ. ಸೊ ಒಂದಷ್ಟು ಬಟ್ಟೆಗಳನ್ನ ಶಾಪಿಂಗ್ ಮಾಡ್ಕೊಂಬರ್ತಾಯಿದ್ವಿ. ಎಲ್ಲ ಟೈಮು ಕೂಡ ನಾವು ನಮ್ಮ ಅಮ್ಮನ ಹತ್ರ ಬೈಸ್ಕೊತಾ ಇದ್ವಿ ಶಾಪಿಂಗ್ ಮಾಡಿಕೊಂಡು ಬಂದಾಗ. ಅಲ್ಲಿ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ, ಎಲ್ಲಿಂದ ತೊಗೊಂಬರ್ತೀರಾ ಇಷ್ಟೊಂದೆಲ್ಲ ಬಟ್ಟೆ, ಯಾಕೆ ಸುಮ್ಮನೆ ಇರೋವನ್ನೇ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೈಯೋರು. ಸೊ ಅಷ್ಟು ಶಾಪಿಂಗ್ ಮಾಡಿಕೊಂಡು ಬರ್ತಾಯಿದ್ವಿ ನಾನು ನನ್ನ ತಂಗಿ. ಇನ್ನು ಸ್ಲಿಪ್ಪರ್ ಕಲೆಕ್ಷನ್ಸ್ ಅಂತೂ ಹೇಳೋಂಗೆ ಇಲ್ಲ, ಅಷ್ಟು ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ಸಿರಿಗೆ ಇಲ್ಲಿ ಒಂದು ಶೂ ತುಂಬ ಇಷ್ಟ ಆಯಿತು. ಹಾಗಾಗಿ ಅವಳೊಂದು ಚೂರು ದೊಡ್ಡವಳಾಗಲಿ ಆಮೇಲೆ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅದು. ಇನ್ನು ಹೆಣ್ಮಕ್ಳಿಗೆ ಅಂತೂ ಬಟ್ಟೆಗಳು ಮಲ್ಲೇಶ್ವರಮಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸ್ಟ್ರೀಟ್ ಶಾಪಿಂಗಲ್ಲಾಗಿರ್ಬೋದು ಅಥವಾ ಶಾಪ್ಗಳಲ್ಲೇ ಆಗಿರ್ಬೋದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ನಾನು ನನ್ನ ತಂಗಿ ಅಂತೂ ಎಲ್ಲೆಲ್ಲ ಶಾಪಿಂಗ್ ಮಾಡ್ತಾಯಿದ್ವಿ ಅನ್ನೋದನ್ನೆಲ್ಲ ಹಾಗೆ ರಕ್ಷ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಸುಮಾರು ಟೈಮ್ ನಾವು ಇಲ್ಲಿ ಈ ಒಂದು ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಿರೋದಿದೆ. ಇನ್ನು ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ ಏನೆಲ್ಲ ಬೇಕು ಎಲ್ಲನೂ ಕೂಡ ತೊಗೊಂಡಿದ್ದಾಯಿತು. ಅದಾದಮೇಲೆ ಇವಾಗ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೋಡ್ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಸೊ ನನಗೆ ಇಲ್ಲಿ ಒಂದು ಶಾಪಲ್ಲಿ ಪಾಪುಗೆ ಕ್ಲಿಪ್ಸ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ 30 ರೂಪೀಸ್ ಹೇಳಿದ್ರು ಪೇರ್ ಕ್ಲಿಪ್ಪಿಗೆ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಬೈ ಮಾಡಿದೆ. ಇನ್ನು ಇನ್ವಿಸಿಬಲ್ ನೆಕ್ ಪೀಸ್ ಹೇಳ್ತಾರೆ, ಸೊ ಅದೆಲ್ಲ 100 ರೂಪೀಸ್ ಪೀಸ್ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇನೆ. ಇನ್ನು ಮನೆಗೆ ಬಂದಮೇಲೆ ಆವತ್ತಿನ ದಿನ ಏನು ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ನಮ್ಮ ಚಿಕ್ಕಪ್ಪ ಹೊರಡ್ತಾ ಇದ್ದಾರೆ ಮೈಸೂರಿಗೆ. ಸೊ ಆವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ನೈಟ್ ನಾವು ಮಲ್ಲೇಶ್ವರಮಿಂದ ಮನೆಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗೋಗ್ಬಿಟ್ಟಿತ್ತು. ಅಲ್ಲಂತೂ ಶಾಪಿಂಗ್ ಮಾಡಿದಾಗ ಟೈಮಿಂಗೇ ಗೊತ್ತಾಗಿಲ್ಲ ನಮಗೆ, ಅದು ಎಷ್ಟು ಬೇಗ 2.5 ಅವರ್ ಆಗೋಯ್ತು ಅನ್ನೋ ಥರನೇ ಅನಿಸ್ತಾ ಇತ್ತು. ಸೊ ತುಂಬ ಟೈಮ್ ತೊಗೊಂಡಿದ್ದೀವಿ. ಮನೆಗೆ ಬಂದ್ವಲ್ಲ, ಮನೆಗೆ ಬಂದಮೇಲಂತೂ ತುಂಬ ಟಯರ್ಡ್ ಆಗಿತ್ತು. ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ವಿ. ಇನ್ನು ಬೆಳಗ್ಗೆ ಎದ್ದು ಇವಾಗ ಅಭಿ ಮತ್ತು ಸ್ವಾಮಿ ಅಂಕಲ್ ಇಬ್ಬರು ಕೂಡ ರೆಡಿಯಾಗಿ ಅಭಿ ಆಫೀಸಿಗೆ ಹೋಗ್ತಿದ್ದಾನೆ, ಸ್ವಾಮಿ ಅಂಕಲು ಮೈಸೂರಿಗೆ ಹೊರಡ್ತಾ ಇದ್ದಾರೆ. ಸೊ ಅವರು ಹೊರಟ ಮೇಲೆ ನಾವು ಒಂದು ಮಧ್ಯಾಹ್ನ ಹಾಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ನನಗೂ ಕೂಡ ಸುಮಾರು ಕೆಲಸ ಇದ್ದಾವೆ. ಇನ್ನು ಜೀವನಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತಿದ್ರಲ್ಲ, ನಿನ್ನೆ ಮಂಗಳವಾರ ಅಂತ ನಮ್ಮ ಅಜ್ಜಿ ಕಳಿಸ್ಲಿಲ್ಲ. ಇನ್ನು ಇವತ್ತೊಂದು ಸ್ವಲ್ಪ ಬೇಗನೆ ಹೊರಟ್ಬಿಡೋಣ, ಮನೆಗೆ ಹೋದ್ಮೇಲೆ ಅದೆಲ್ಲ ಕೆಲಸಗಳು ಏನಿದೆ ಅವನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ.
ನಾಳೆ ಬರುತ್ತೆ ಏನಂತ ಗುರುವಾರ ಬರ್ತೀನಿ ಅಂತ ಇಲ್ಲೇ ಐತಂತೆ ಬರಗಂಟೆ ಪಲ್ಯ ಮುಗಿಸ್ಕೊಂಡು ಬರ್ತೀನಿ ಸಂಜೆ ಅಂತ ಅಲ್ಲ ನಾಳೆ ನಾಳೆ ಶಿಶಿರ್ ನೀನು ಮನೆಗೆ ಹೋಗ್ತೀಯಾ? ಇನ್ನು ನಮ್ಮ ಅಜ್ಜಿ ಮಲ್ಲಿಗೆ ಹೂವಿನ ಗಿಡಕ್ಕೆ ಇರುವೆ ಹತ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಒಣಗಿದ್ದೆಲೆ ಎಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಒಣಗಿದ ಕಡ್ಡಿನೆಲ್ಲ ಕಟ್ ಮಾಡಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ. ಇನ್ನು ಕೆಳಗಡೆ ನೋಡ್ಬೋದು ಫುಲ್ಲು ಇರುವೆ ಹತ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ DDT ಪೌಡ್ರ್ ಕೂಡ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಇನ್ನು ಈ ಎಲ್ಲ ಗಿಡಗಳನ್ನ ನಮ್ಮ ಅಜ್ಜಿ ಎಷ್ಟು ವರ್ಷಗಳಿಂದ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅಂದರೆ ಆಲ್ಮೋಸ್ಟ್ ನನಗಿಂತ ಜಾಸ್ತಿ ವರ್ಷಗಳೇ ಆಗಿದೆ ಅಂತ ಹೇಳ್ಬೋದು. ಒಂದಷ್ಟು ಗಿಡಗಳೆಲ್ಲ ಇದ್ದಾವೆ, ಒಂದಷ್ಟು ಗಿಡಗಳೆಲ್ಲ ಹಾಳಾಗಿದ್ದಾವೆ. ಈ ಮುಂಚೆ ಅಂದರೆ ಈ ಮನೆ ಕಟ್ಟೋಕ್ಕೂ ಮುಂಚೆ ಅಲ್ವಾ, ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇತ್ತು. ಸೊ ಅಲ್ಲಿ ಅಂತೂ ಎಷ್ಟು ಗಿಡಗಳು ಹಾಕಿದ್ರು ಗೊತ್ತಾ. ಆವಾಗೆಲ್ಲ ನಾವು ಇನ್ನೂ ಚಿಕ್ಕವರು, ನಾವು ಅಲ್ಲೆಲ್ಲ ತುಂಬ ಚೆನ್ನಾಗಿ ಆಟಾಡಿದ ನೆನಪೆಲ್ಲ ಇದೆ ನಮಗೆ. ಸೊ ಅಲ್ಲಿ ಮೇಂಟೈನ್ ಮಾಡಿದ ಒಂದಷ್ಟು ಗಿಡಗಳು ಕೂಡ ನಮ್ಮ ಅಜ್ಜಿ ಈಗಲೂ ಇಟ್ಕೊಂಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಇಷ್ಟು ವರ್ಷಗಳೆಲ್ಲ ಗಿಡಗಳನ್ನ ಮೇಂಟೈನ್ ಮಾಡಿಕೊಂಡು ಅದನ್ನು ಪ್ರೊಪಗೇಟ್ ಮಾಡಿಕೊಂಡು ಬೆಳೆಸೋದು ಎಲ್ಲ ಅಷ್ಟು ಈಸಿ ಅಲ್ಲ. ಇವಾಗಲೂ ಕೂಡ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅದನ್ನೆಲ್ಲ ಅಂತ ಅಂದ್ಬಿಟ್ಟು. ಇನ್ನು ಗೊಬ್ಬರ ಎಲ್ಲ ಬಂದು ನಮ್ಮ ಅಜ್ಜಿ ಹೊರಗಡೆಯಿಂದ ತೊಗೊಂಡು ಬರೋದೇ ಇಲ್ಲ. ಅವರು ಮನೆಯಲ್ಲಿ ಏನು ತರಕಾರಿ ಸೊಪ್ಪು ಎಲ್ಲ ಬಿಡಿಸಿರೋದಿರುತ್ತೆ ಅಲ್ವಾ, ಸೊ ಅದನ್ನೇ ನೀಟಾಗಿ ಗೊಬ್ಬರ ಮಾಡಿಕೊಂಡು ಗಿಡಗಳಿಗೆ ಹಾಕ್ತಾರೆ. ಮಣ್ಣುಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ರೀತಿಯಾಗಿದ್ದರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಮಣ್ಣು ಕೂಡ. ಇನ್ನು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು ನಮ್ಮ ಅಜ್ಜಿ ಜೊತೆ ಮಾತಾಡಿಕೊಂಡು. ಮತ್ತು ಮಧ್ಯಾಹ್ನ ನಮ್ಮ ಚಿಕ್ಕಮ್ಮ ಮೊಟ್ಟೆ ಸಾಂಬಾರು ಮಾಡಿದರು. ಊಟ ಮಾಡಿಕೊಂಡು ನಾವು ಕೂಡ ರೆಡಿಯಾಗಿ ಮನೆ ಕಡೆ ಹೊರಟ್ವಿ. ಆಲ್ಮೋಸ್ಟ್ 3 ದಿನ ನಾವು ನಮ್ಮ ಅಜ್ಜಿ ಮನೆಯಲ್ಲಿ ಇದ್ದಿದ್ದು. ಭಾನುವಾರ ಸಂಜೆ ಹಾಗೆ ಬಂದಿದ್ದು, 4:15 ಹಂಗಾಗಿತ್ತು ಅಜ್ಜಿ ಮನೆಗೆ ಬಂದಾಗ. ಆಮೇಲೆ ಬುಧವಾರ ಸಂಜೆ 3:30 ಹಾಗೆ ಹೊರಡ್ತಾ ಇದ್ದೀವಿ. ಒಂಥರ ತುಂಬ ಜಾಸ್ತಿನೇ ಖುಷಿ ಆಯಿತು, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೂ ಸಂಜೆ ನಾನು 3:30 ಹಾಗೆ ಆಟೋ ಬುಕ್ ಮಾಡಿದ್ದೆ. ಸಡನ್ನಾಗಿ ಆಟೋ ಕೂಡ ಬಂದುಬಿಡ್ತು. ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ ಅಂತ ಅಂದ್ಕೊಂಡು ಆಟೋ ಬುಕ್ ಮಾಡಿದ್ದು. ಬಟ್ ನೋಡಿದ್ರೆ ಬೇಗನೆ ಬಂತಲ್ವ, ಎಲ್ಲರಿಗೂ ಬಾಯ್ ಹೇಳಿ ಆಮೇಲೆ ಆಟೋಗೆ ಬಂದು ಬೇಗ ಕೂತ್ಕೊಂಡ್ವಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.